ಚತ್ಯಾನ ತಕ್ಕ ಹೌದು ಸಣ್ಣದೊಂದು ಮನಿ ಕಟ್ಟಿ ಕೊಬ್ಬರಿ ಪಟ್ಟಿ ತಗೊಂಡು ಆ ಅಂತ ಇಂತ ತಪ್ಪಲ ತಗೊಂಡು ಆಟ ಆಡಿ ಹೌದು ಚಂಜಿ ಮಾಡಿ ನೀ ಯಾರು ನಾ ಯಾರು ಅಂತೇಳಿ ಮುರಿದು ಹೋದಂಗ ಆಗ್ಲಕತ್ತದ ಹಿಂಗ ಆಗ್ಬಾರ್ದು ಹಿಂಗ್ ಮಾಡ್ಬೇಡ್ರಿ ಅಲ್ಲದು ಸಂಸಾರಕ್ಕೆ ಬಂದ ಗಂಟು ಬಿದ್ದಾರಿ ಅಂದ್ರ ಅದು ದಾಂಡಿ ಹಚ್ಚೋದು ಮಾಡಿ ಮುರಿಬೇಡ್ರಿ ಅದಕ್ಕ ಏದೋ ಹೊಲದ ಮತ್ತೊಂದು ಮಾತ ಪಕ್ಕ ತಿಳಿಸಿ ಅಂತ ಚಂದ್ರದೇವನ ಮೆಟ್ಟಿಗೆ ಹಚ್ಚದ ಹೆಣ್ಣ ಜಗದಾಗ ಚಚ್ಚ ಬ್ರಹ್ಮನ ಮಕ್ಕಳ 60 ಮಂದಿ ಎದ್ರು ಅವನಿಗ ಅದ್ರಾಗ 27 ಮಂದಿನ ಕೊಟ್ಟಿದ್ದ ಚಂದ್ರದೇವಾಗ ಕೇಳು ಚಂದ್ರದೇವಾಗ 27 ಮಂದಿಯಾಗ ತಮ್ಮ ಸಣ್ಣಕ್ಕೆ ಹೆಣ್ತಿ ಹೌದು ಆಕಿನೇ ಸಣ್ಣಕ್ಕೆ ಹೆಣ್ತಿ ರೋಹಿಣಿ ಅಂತ ಎದ್ದು ಆಕಿ ಮ್ಯಾಲ ಬಾಳ ಮಾಯ ಎದ್ದು ಚಂದ್ರದೇವಾಗ ಉಳಕಿದ 76 ಹೆಂಡ್ರ ಅಪ್ಪನ ಮುಂದ ಹೇಳ ಏನಂತ ಹೇಳ್ತಾರ ಹೋಗಿ ಯಪ್ಪ ಚಂದ್ರ ಎಲ್ಲರಿಗೆ ಒಂದೇ ಸವನೆ ಎಲ್ಲ ಈಗ ಅವ ಒಬ್ಬರಿಗೊಂದ ಅದಾನ ಈಗ ಅವಂಗ ಬಂದ ತಾಕಿತ್ ಮಾಡ ಅಂದ್ರು ದಕ್ಷ ಬ್ರಹ್ಮಗ ಕೇಳು ದಕ್ಷ ಬ್ರಹ್ಮಗ ಕೇಳಿದ ದಕ್ಷ ಬ್ರಹ್ಮ ಚಂದ್ರಗ ತಾಕಿತ ಮಾಡ ಹೌದು 27 ಮಂದಿ ನಿನ್ನ ಹೆಂಡ್ರ ಆಧಾರ ಈಗ ಎಲ್ಲರಿಗೆ ಒಂದೇ ಸೌನೆ ಇರ್ಬೇಕಂತ ಎಷ್ಟ ಪರಿ ಹೇಳಿದಾರ ಚಂದ್ರಗ ಬುದ್ಧಿ ಮತ್ತೇನೈತ್ರಿ ಸ್ವತಃ ಹಿಡದ ಹಠ ಬಿಡ್ಲಿಲ್ಲಪ್ಪ ಚಂದ್ರ ಆವಾಗ ಅವನ ಮಾವ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟ ಅವನೀಗ ನಿನ್ನ ಕಳಿ ಮೇಲ ನಿನಗ ಅಹಂಕಾರ ಬಂದದೋ ಈಗ ಚಂದ್ರ ಬಂದದೋ ಈಗ ನಿನಗ ಕುಷ್ಠ ರೋಗ ಹತ್ತಲಿ ಅಂತ ಶ್ರಾಪ ಕೊಟ್ಟು ಅದೇ ರೀತಿಯಾಗಿ ಯಾವ ನಮ್ಮ SB ಗದ್ಯಾಳ ಶಿಕ್ಷಕರಾದಂಥವರು ಸಾಲೋಟಿ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದೊಳಗೆ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡು 101 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ನಮ್ಮ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ಗುರುಪದಯ ವೇದಮೂರ್ತಿ ಗುರುಪದಯ ಸಂಬಳ ಯಾವ ನಮ್ಮ ಗುರುಸ್ವರೂಪ ಆದಂಥವ್ರು ವೇದಮೂರ್ತಿ ಆದಂಥವ್ರು ಗುರುಪದಯ ಸ್ವಾಮಿಗಳು ಸಂಬಳದವರು ಸಾಕಿನ ಸಾಲೋಟಿಗೆ 101 ರೂಪಾಯಿ ಮಹಾಪ್ರಸಾದ ಅಂತ ತಿಳ್ಕೊಂಡು ಈ ಹಣವನ್ನು ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ಅದೇ ರೀತಿಯಾಗಿ ಗಡಿಯಪ್ಪಣ್ಣ ಅವರು ಭಜಂತ್ರಿ ಸಾಕಿನ ನಮ್ಮ ಸಾಲೋಟಿಗೆ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದರ ತುಂಬ ಆಭಾರಿಯಾಗಿದ್ದೀನಿ. ಹೋಲಿಗೆ ತಂಗಿ ಗದ್ದೆಪ್ಪ ವಿಭೂತಿ ಅದೇ ರೀತಿಯಾಗಿ ಗದ್ದೆಪ್ಪಣ್ಣ ಅವರು ವಿಭೂತಿ ನಮ್ಮ ಸಾಲೋಟಿಗೆ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ. ಆ ತಾಯಿ ಆದಿಲಕ್ಷ್ಮಿ ಅವರ ಮಾಡುವಂತ ಕಾರ್ಯದೊಳಗಾಗ್ಲಿ ಕಾಯಕದೊಳಗಾಗ್ಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದ್ದು. ತಂಗಿ ತಡಿ ಕಾಕ ಬರ್ಲಾತನ್ನಿಲ್ಲಿ ಮತ್ತ ಪದ ಮಗ ತಂದಿಲ್ಲ ಇಂಥವ್ರನ್ನ ಮೇಟಿಗೆ ಹಚ್ಚೈತಿ ಯಾವ ಸ್ವತಃ ಚಂದ್ರದೇವ ಕುಷ್ಠರೋಗ ಹತ್ತಿತ್ತು. ಹೌದ್ರಿ
ಪರಮಾತ್ಮನ ಮುಂದೆ ಕೈ ಮುಗದ ನಿತ್ತ ಚಂದ್ರದೇವ ಕೇಳ್ತಾನ, ಮಾವ ಶ್ರಾಪ ಕೊಟ್ಟಾನ. ಏನಂತ ಕೇಳ್ತಾನ್ರಿ? ದಕ್ಷ ಬ್ರಹ್ಮ ನನಗ ಶ್ರಾಪ ಕೊಟ್ಟಾನ, ಎಲ್ಲಿ ಹೋಗಿ ತೊಳ್ಕೊಲಿ, ಕುಷ್ಠರೋಗ ಹತ್ತಿ ಅದ. ಹೌದ್ರಿ ಅಂದಾಗ ತಮ್ಮ ಅವಾಗ ಪರಮಾತ್ಮ ಅಂದ, ಏನಂತ್ರಿ? ಎಲ್ಲಾರ ಪಾಪ ತೊಳಕಿ ಗಂಗಾ ಅದಾಳ ನನ್ನ ಜಡಿ ಒಳಗ, ನೀ ಬಂದ ಕುಂಡ್ರಕಿ ಮಗ್ಲಾಗ ಆಕಿ ನೀರು ನಿನ್ನ ತಲೆ ಮೇಲೆ ಬಿದ್ರೆ ನಿನ್ನ ಕುಷ್ಠ ರೋಗ ತೊಳೆದು ಹೋಗ್ತೈತಿ. ಅಂದಾಗ ತನ್ನ ರೋಗ ತೊಳ್ಕೊಲಾಕ ಬಂದ ಚಂದ್ರದೇವ ಸದ್ದ ಕೈಗ ಆ ಗಂಗಾದೇವಿ ಮಗ್ಲಕ್ ಬಂದು ಕೂತಾನ. ಅಂತವ್ರನ್ನ ಮೆಟ್ಟಿಗೆ ಹಚ್ಚದ ಇದು ಹೆಣ್ಣ. ಕೇಳೋಣ್ರಿ, ಕೇಳ್ರಿ. ವಿಶೇಷ ಈ ಕಾರ್ತಿಕದೊಳಗ ಹಣಮಪ್ಪನು ಜಾತ್ರೆ ಭಾಳ ಅದರಿಪ್ಪ. ಆಗ್ತಾವ್ರಲೆ, ಯಾಕಂದ್ರ ಗಂಡದ ಬೆಳೆಸ್ಲಾಕ್ ಬಂದಾರ ಅವ್ರ ಗಂಡ ದೇವ್ರದ ನಡ್ಲಿ ಗಂಡ ದೇವ್ರದಾಗ ಕೇಳ್ಬೇಕಾಗೈತಿ. ಕೇಳ್ರಿ, ಎಲ್ಲಾ ದೇವ್ರಿಗೆ ಕುತ್ತು ಪೂಜೆ ಆಗ್ತೈತಿ. ಹೌದ? ಹನುಮಪ್ಪಗ ನಿತ್ತ ಪೂಜೆ ಆಗ್ತೈತಿ. ಎಲ್ಲಿ ಆದ್ರೂ ಕುತ್ತು ಪೂಜೆ ಇಲ್ಲ. ಎಲ್ಲಿ ನೋಡ್ತೀರಿ ನೋಡಿ ನೀವು, ನಿತ್ತ ಹನುಮಪ್ಪ ಅದಾನ. ಹನುಮಪ್ಪಗ ನಿತ್ತ ಪೂಜೆ ಆಗಲಿ ಅಂತೇಳಿ ಶ್ರಾಪ ಕೊಟ್ಟವ್ರು ಯಾರು? ಬರೋಬ್ರಿ. ಯಾಕೆ ಪೂಜೆ ಆಗ್ತೈತಿ? ಹೌದ್ರಿ, ನೋಡು ಏನ್ ಹೇಳ್ತಾರೆ. ತಡಿಯವು ಜರ ತಡಿ. ಕೇಳಿದ ಮಾತಿಗೆ ಸರಿಯಾದ ಉತ್ತರ ಓಡಿದ ದೈವಕ ವಂದನ ಬಿಜಾಪುರ ಜಿಲ್ಲಾದಾಗ ಪ್ರಸಿದ್ಧ ಏ ಮಾಸಪ್ತೆ ನೆನದಳ ತಮ್ಮ ಹಳ್ಳದ ದಂಡ್ಯಾಗ ತಾಯಿ ಆಶೀರ್ವಾದ ಇರ್ಲಿ ನಮ್ಮ ತಲೆ ಮ್ಯಾಗ. ಕಂದ ವಿದ್ಯೆ ಹಾಡಿ ತಿಳಿಸ್ಯಾಳಪ್ಪ ನಿತ್ತ ಮಂದ್ಯಾಗ ಕೇಳಿ ಮಾತಿನಿಂದ ಪೂರ್ತಿ ನಾನು ಹೇಳ್ತೀನಿ. ಲಕ್ಷ ಬಿಟ್ಟ ಕೇವಲ ಗಪ್ಪ ಮಾಡಿ ಮೂರು ಮಂದ್ಯಾಗ ಇದ್ದ ಗಂಡನ ಇದ್ದಲ್ಲಿ ಬಿಟ್ಟು ನಡಿ, ಸುದ್ದಿಲ್ಲ ಆ ಮೂರ್ತಿ. ಹೌದ್ರಿ, ಶುದ್ಧ ವಿಚಾರ ಮಾಡಿ ಹೋಗ್ತಾನಂತ. ಆಕಿಗೆ ಅಂತಿನ ಗರತಿ. ಯಾರ ಗರತಿ? ಗರತಿ ಒಳಗ ತಮ್ಮ ಇದ್ ಹೆಂಗ? ಗರತಿ ಅಂದ್ರ ಯಾರ? ಪತಿವ್ರತ ಅಂದ್ರ ಯಾರ? ಯಾರಿಗೆ ಗರ್ವಿಲ್ಲಲ್ಲ, ಗರ್ವ ಇಲ್ಲದಕ್ಕಿನೇ ಗರತಿ, ಪಾಪ ಇಲ್ಲದಕ್ಕಿನೇ ಪತಿವ್ರತಿ. ಅದಕ್ಕೆ ಲಾಲ್ ಸಾಹೇಬ್ ಕವಿಗಳು ಹೇಳ್ಯಾರ ಹೇಳಿ. ಗರತಿ ಅಂದ್ರೆ ಯಾರ? ಗರ್ವ ಇಲ್ಲದಕ್ಕಿನೇ ಗರತಿ, ಪಾಪ ಇಲ್ದಕ್ಕಿನೇ ಪತಿವ್ರತಿ. ನಾಮಕರಣ ಬಂದಾವ. ಅವ್ರ ಒಂದ್ ಅಗದ ಹೇಳತ್ತೇರಿ ಹೆಂಗ್ರಿ? ಅವ್ರ ಸುದ್ದಿ ಹಾಕೋ ಒಂದ್ ಜರಾನ ಹಾದಿ ಬೇರೆ ಹಿಡ್ಲೇತಾರ. ನೀ ಗಂಡ ಆಗ್ಬೇಕಾದ್ರೆ ಒಂದ್ ಹೆಣ್ಣಿನ ಕಟ್ಕೊಂಡ ಗಂಡ ಆದ್ಯತ್ ನಾವ್ ಹೇಳಿದಿವ. ನಾವ್ ಹುಟ್ಟನು ಗಂಡದನ ಹುಟ್ಟನು ಗಂಡ ಅದನಿ, ನಾನ್ ನಡಬಾರಕುನು ಗಂಡ ಅದನಿ, ಹುಟ್ಟು ಗಂಡ ಅದನಿ, ದೊಡ್ಡ ಮಾದಗಳಕ್ಕೂ ಗಂಡ ಅದನಿ. ಮನಿ ಒಳಗ ಅವು ಹಡದಳಂದ್ರ ಕೇಳ್ತಾರತ್ತ, ಏನ್ ಹುಟ್ಟೈತಿ ಅಂತ ಕೇಳ್ರಿ ಅಂದ್ರೆ ಗಂಡ ಹುಟ್ಟೈತಿ ಅಂತ ಹೇಳ್ತಾರತ್ತ. ನಾ ಅಲ್ಲಿ ಗಂಡದನ ಹೇಳ್ತಾರ. ಮೌಲಕ ಮಾತು ಪರ್ಕ್ ಬೀಳಕತ್ತದ. ಮಾಡೋದಾಗದ ಹೆಂಗಲೈತಿ, ಸಣ್ಣ ಸಣ್ಣ ಎರಡು ಹುಡುಗರು ಚತ್ಯಾನ ತಕ್ಕ ಸಣ್ಣದೊಂದು ಮನಿ ಕಟ್ಟಿ ಕೊಬ್ಬರಿ ಪಟ್ಟಿ ತಗೊಂಡು ಅಂತ ಇಂತ ತಪ್ಪಲ ತಗೊಂಡು ಆಟ ಆಡಿ ಚಂಜಿ ಮಾಡಿ ನೀ ಯಾರು ನಾ ಯಾರು ಅಂತೇಳಿ ಮುರಿದು ಹೋದಂಗ ಆಗ್ಲಕತ್ತದ. ಹಿಂಗ್ ಮಾಡ್ಬೇಡ್ರಿ. ಸಂಸಾರಕ್ಕೆ ಬಂದ ಗಂಟು ಬಿದ್ದಾರಿ ಅಂದ್ರ ಅದು ದಾಂಡಿ ಹಚ್ಚೋದು ಮಾಡಿ ನಡಬಾರಕ್ ಮುರಿಬೇಡ್ರಿ. ಅದಕ್ಕ ಸಣ್ಣವಿದ್ದಾಗೂ ಗಂಡ ಅನಿಸ್ಕೊಂಡದಿ, ದೊಡ್ಡ ಮಾದಗಳಕ್ಕೂ ನಾ ಗಂಡ ಅನಿಸ್ಕೊಂಡನಿ ಅಂತ ಹೇಳಿದಿ. ಆದ್ರ ಸಣ್ಣವಂಗ ದೊಡ್ಡವಂಗ ಬಾಳ ಫರ್ಕ್ ಐತಿ. ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ ಬರಂಗಿಲ್ಲ. ಒಂದನೇಂತೆ ಸಾಲಿ ಕಲ್ತ ಮಗ 10ನೇಂತೆ ಪರೀಕ್ಷೆ ಬರ್ಲಾಕ ಬರಂಗಿಲ್ಲ. ನೀ ಹುಟ್ಟ ಗಂಡದಿ ಕರೆ ಆ ಗಂಡನು ತಾಕತ್ ಅವಾಗ ನಿನ್ನ ತೇಕಿ ಇತ್ತೇನ? ಇಲ್ಲ. ಅದ ಆಗ್ಬೇಕಾದ್ರೆ 21 ವರ್ಷ ಟೈಮ್ ತಗೊಂಡೈತಿ. ಅವಾಗದಿ ಕಟ್ಟಿ ಕೂತ್ ಕಾರ್ಬಾರ್ ಮಾಡ್ಬೇಕಾದ್ರೆ 21 ವರ್ಷ ಟೈಮ್ ತಗೊಂಡಿ. ಅದಕ್ಕೆ ಮೊದಲ
ನಾ ಹೇಳತ್ತೀನಿ ಬಾಳ ಒತ್ತಿ ಯಾಕೆ ಹೇಳತ್ತೀನಿ ಅಂದ್ರೆ ಯಾಕ್ರಿ ಸ್ವಲ್ಪ ಮಾತು ಬಿರುಸಾಗ್ತತಿ. ಹೌದ್ರಿ ಕರೆ ಸತ್ಯ ಐತಿ. ಹೌದ್ರಿ ಅದನ್ನ ಬಾಳ ಒಡದ್ ಹೇಳ್ತೀನಿ ಕರೆ ಸ್ವಲ್ಪ ಬಿರುಸಾತತಿ ಅಡ್ಲಾಟ ಗಪ್ಪಿಡ್ಲಾತೀನಿ. ಐತ್ರಿ ಯಾಕಂದ್ರೆ ಆ ಮನುಷ್ಯ ಹೋಗಿ ಮತ್ತೀಗ ನಾ ಯಾವಾಗ ಬೇಕಾದ ಗಂಡ ಅದ ನಂದಿ ನಿನಗೆ 21 ವರ್ಷ ಆದ ಬಳಕ ಗಂಟು ಹಾಕಿದ ಬಳಕ ಮಕ್ಕಳ ಮರಿ ಆಗ್ತಾವ. ಅದ 10 ವರ್ಷದ ಹುಡುಗ ತಂದು ಒಂದು 50 ವರ್ಷದ ಮುದುಕಿನ ತಂದು ಗಂಟು ಹಾಕಿರ ಆತವನ ಇಲ್ಲ ಯಾಕಾಗಂಗಿಲ್ಲ. ಆ ತತ್ವ ಅವಾಗ ನಿನ್ನಲ್ಲಿ ಇಲ್ಲ. ಅವಾಗ ನೀ ಬಾಲಕ ಸಣ್ಣ ಅವಾಗ ನೀ ಬಾಲಕ ಆಮೇಲೆ ವಯಸ್ಸಾದಂಗ ಆದಿ ಚಾಲಕ ಹಿಂದಾಗಡೆ ಬಾಳ ಹಾದಿ ಬಿಟ್ಟಿ ಅವಾಗ ನಾಲಾಯ್ಕ ಕಿಂಗ್ ಐತದ ಕೆಲಸ. ಮೊದಲ ಬಾಲಕ ವಯಸ್ಸು ಉಪ್ಪುಂಡಿರು ಕಾಯ ಗಪ್ಪುಕೊಂಡಿರಲಿಲ್ಲ ಅವಾಗ ಚಾಲಕ ಮುಂದೆ ಉಪಾಧ್ಯಪಿ ದಗದ ಮಾಡ್ಲತ್ತಿ ಅವಾಗ ಆದಿ ನಾಲಾಯ್ಕ. ಹೌದು ಅದಕ್ಕ ಅಂದಾರ ತಮ್ಮ ನಿನಗ ಗೊತ್ತಿಲ್ಲ ಅದಕ್ಕೆ ಹೇಳ್ಯಾರು ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರಿ ನೆಲಿ ಹತ್ತಿಲ್ಲ ಯಾರಿಗೆ ಹತ್ತಿಲ್ಲ ಇದು ಹತ್ತಂಗೂ ಇಲ್ಲ. ಅದಕ್ಕ ನೋಡ್ರಿ ಅವ್ರು ಬಂದ್ ಏನ್ ಹೇಳ್ತಾರು ಏನ್ ಹಗಲೆಲ್ಲ ಬರ್ಲಾತ್ಯಾರ ಗಾಂಡ ದೊಡ್ಡ ಹಂಗೇನ್ ಆಗಲಾಕ ಬರಂಗಿಲ್ಲ. ಎಂತಿಂತವ್ರು ಕೈಲಿ ಆಗಲ್ದಕ್ಕಾಗಿ ಸುಮ್ಮ ಕೂತಾರಿಪ್ಪ ಬಹಳ ಮಂದಿ ಕೂತಾರು. ಹಗಲೆಲ್ಲ ಅದನ್ನ ಕೆದರಿ ತೆಗಿದ್ರೊಳಗ ಬಹಳ ಅರ್ಥ ಇಲ್ರಿ ಮೌಲ ಕಾಕ. ನಿಮಗ ಕಾಕ ಅಂದ ಕಾಕನ ಜಾಗ ಕೊಟ್ಟ ನೆನಲಿ ಬಿರುಸ್ ಮಾತಾಡವಲ್ ನಿಟ್ಟ ಜರ ಹೇಳ್ರಿ ನಿನಕಿ ಸಣ್ಣದ ಬಂದ್ ಗಂಟು ಬಿದ್ದಿದ್ರನ ಬೇಡ್ಕೊಲಕ್ ಹಚ್ತೀನಿ ಅಲ್ಲಿ ಊರಾಗ ಶಾಗಿನ ಏನ್ ಮಾಡುದು. ಯಾರೋ ತಮ್ಮ ಯಾರೋ ನೀನು ಯಾರೋ ತಮ್ಮ ಯಾರೋ ನೀನು ಎಲ್ಲಿಂದ ಬಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಕರೆ ಯಾಟಿತೋ ಮಂದಿ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಆಶಾ ತಂದೆ ಹೋಗುವಾಗ ವಾಸನ ಒಯ್ದಿ ಬರುವಾಗ ಆಶಾ ತಂದೆ ಹೋಗುವಾಗ ವಾಸನ ಒಯ್ದೆ ಎಲ್ಲ ತಂದಿ ಇಲ್ಲೇ ಬಿಟ್ಟಿ ಹೇಳಲಾದೆ ಎಲ್ಲ ತಂದಿ ಇಲ್ಲೇ ಬಿಟ್ಟಿ ಹೇಳಲಾದೆ ಯಾರೋ ತಮ್ಮ ಯಾರೋ ಯಾರೋ ತಮ್ಮ ಯಾರೋ ನೀನು ಎಲ್ಲಿಂದ ಬಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಗಂಡರ ಮಕ್ಕಳ ನನ್ನವರ ನಡಿತಪ್ಪಿ ನೀನು ನಡೆದಿ ಗಂಡರ ಮಕ್ಕಳ ನನ್ನವರಂದಿ ನಡಿತಪ್ಪಿ ನೀನು ನಡೆದಿ ರೂಢಿ ದಾಟಿ ಹೋಗುವಾಗ ಯಾರಿಲ್ಲೋ ನಿನ್ನ ರೂಢಿ ದಾಟಿ ಹೋಗುವಾಗ ಯಾರಿಲ್ಲೋ ನಿನ್ನ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಬರುವಾಗ ಕರೆ ಹೇಳು ಯಾಟಿತೋ ಮಂದಿ ಏನ್ ಕೇಳ್ತಾರೆ ಏನಂತ್ರಿ ಯಾರೋ ತಮ್ಮ ಯಾರೋ ನೀನು ಎಲ್ಲಿಂದ ಬಂದಿ ಹೌದು ಬರುವಾಗ ಕರೆ ಹೇಳ ಎಷ್ಟಿತ್ತ ಮಂದಿ ಬೇಕಲ್ಲ
ಎಷ್ಟು ನಾ ಮಂದಿ ಕೇಳುದಿದ್ದು ಹೊರಗಿಂದ ಕಾಕಂದ ಬಾಬಂದ ಆಯಿ ಮುತ್ತಿ ಅಂದ ಕೇಳತ್ತಿಲ್ಲ, ಇದನ್ನ ಇಲ್ಲ. ಇದರಾಗಿಂದ ಕೇಳತ್ತೀನಿ. ಹೌದು. ಈ ಜೀವ ಈ ಶರೀರ ಒಳಗ ಬಂದು ಕೂಡ್ಬೇಕಾದ್ರೆ ಎಷ್ಟು ಮಂದಿ ಇದ್ರು ಅವಾಗ ನಿನ್ನ ಸಂಗಟ ಜೋಡ್ ಬರಾಗ ಏನ ಒಬ್ನ ಬಂದಿದ್ಯೋ ಬಿಟ್ಟು ಹೋಗಾಗು ಒಬ್ನ ಹೋದ್ಯೋ ಏನ ಮತ್ತೊಂದ್ ಥೋಡಿ ಮಂದಿನ ಕರ್ಕೊಂಡು ಹೋದ್ಯೋ ಹೇಳ್ತಾನಲ್ರಿ ಎಷ್ಟು ಮಂದಿನ ಕರ್ಕೊಂಡು ಹೋಗಿದ್ ಯಾವ್ದು ಬೇಕಲ್ಲ ಬರಾಗ ಯಾರ್ಯಾರ ಬಂದ್ರಿ ಹೋಗಾಗ ಯಾರ್ಯಾರನ್ನ ಹೋದ್ರಿ ಇದನ್ನ ಭವ ಅಂಬು ಬಾಜಾರ್ ಮುಗಿಸ್ಕೊಂಡು ಹೋಗುವಾಗ ಯಾರಿಗೆ ಕರ್ಕೊಂಡು ಹೋದಿ ಇಲ್ಲಿ ಏನು ಗಳಿಸ್ಕೊಂಡು ಹೋದಿ ಏನ್ರಿ ಹಿಂದದ ಬಿಟ್ಟು ಹೋಗಿದೀವ ಬೇಕಲ್ಲ ವಿಚಾರ ಮಾಡ್ಬೇಕ್ರಿ. ಶಾನೆ ಅದಾರಿಪ್ಪ ಅದಕ್ಕೆ ಹೇಳ್ತಾರ ಹೆಂಡರ ಮಕ್ಕಳ ನನ್ನವ್ರ ಅಂದಿ ನಡಿ ತಪ್ಪಿ ನೀನು ನಡೆದಿ ರೂಢಿ ದಾಟಿ ಹೋಗುವಾಗ ಯಾರಿಲ್ಲೋ ನಿನಗ ಮಂದಿ ಈ ರೂಢಿ ದಾಟಿ ಹೋಗ್ಬೇಕಾದ್ರೆ ಯಾರಿಲ್ಲ ನಿನಗ ಮಂದಿ ಅಂತ ಹೇಳ್ತಾರ. ಇಲ್ಲ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಎಷ್ಟಿತು ಮಂದಿ ಬರುವಾಗ ಕರೆ ಎಷ್ಟಿತು ಮಂದಿ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಎಷ್ಟಿತು ಬರುವಾಗ ಕರೆ ಎಷ್ಟಿತು ಮಂದಿ ಮಹಾರಾಷ್ಟ್ರಕ್ಕ ಮಂಗಳೂರ ಗರದಿ ಆದಿಶಕ್ತಿ ಪೌಳ್ಯಾಗ ಮೆರದಿ ಏನ್ ಕೇಳ್ತಾರ ತಮ್ಮ ಮಹಾರಾಷ್ಟ್ರಕ್ಕ ಮಂಗಳೂರ ಗರದಿ ಆದಿಶಕ್ತಿ ಪೌಳ್ಯಾಗ ಮೆರದಿ ಮೋಹನದಾಸ ಮಾಡಿದ ಜಾಲಿ ಮೋದದೆ ಹಾಡಿ ಮುಕ್ತಿ ಮೋಹನದಾಸ ಮಾಡಿದ ಜಾಲಿ ಮೋದದೆ ಹಾಡಿ ಮುಕ್ತಿ ಯಾರೋ ತಮ್ಮ ಯಾರೋ ಹುಡುಗ ಯಾರೋ ತಮ್ಮ ಯಾರೋ ಹುಡುಗ ಎಲ್ಲಿಂದ ಬಂದಿ ಬರುವಾಗ ಕರೆ ಎಷ್ಟಿತು ಮಂದಿ ಬರುವಾಗ ಕರೆ